ನೋಟ್ ಮೇಕಿಂಗ್ ಅಂತ ಒಂದು ಪ್ರಶ್ನೆ ಇರ್ತದೆ. 4 ಮಾರ್ಕ್ಸ್ ಕೇಳತಕ್ಕಂತ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆ ಸಂಬಂಧಪಟ್ಟಂತೆ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜ್ ಅಲ್ಲಿ 5 ರಿಂದ 6 ವಾಕ್ಯ ಇರಬಹುದಾಗಿದೆ. ಒಂದು ಸಣ್ಣ ಒಂದು ಪ್ಯಾರಾಗ್ರಾಫ್. ನೀವು ಆ ಪ್ಯಾರಾಗ್ರಾಫ್ ಓದ್ಕೋಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ. ನಂತರ ಅಲ್ಲಿ ಹಿಂದೆ ಕೊಟ್ಟಿರತಕ್ಕಂತ ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಾಕ್ಸ್ಗಳ ಚಿತ್ರ. ಆ ಬಾಕ್ಸ್ಗಳ ಚಿತ್ರ ಬಂದ್ಬಿಟ್ಟು ನೀವು ಆ ಖಾಲಿ ಬಾಕ್ಸ್ಗಳನ್ನೆಲ್ಲ ಉತ್ತರದಿಂದ ತುಂಬಬೇಕಾಗಿದೆ. ಆ ಉತ್ತರ ಏನಪ್ಪ ಇರ್ತದೆ ನೀವು ಓದಿರ್ತಕ್ಕಂಥ ಪ್ಯಾಸೇಜ್ ಎಲ್ಲ ಇರ್ತದೆ. ಟೋಟಲಿ 8 ಖಾಲಿ ಬಾಕ್ಸ್ ಇರ್ತದೆ. ಪ್ರತಿಯೊಂದು ಬಾಕ್ಸ್ಗೆ ಸರಿ ಉತ್ತರ ಬೇಕು ಅಂತಾದ್ರೆ ಅರ್ಧ ಅಂಕ, 8 ಬಾಕ್ಸ್ ಸರಿ ಉತ್ತರ ಬೇಕು ಅಂತಾರೆ 4 ಅಂಕಗಳು. ಟೋಟಲಿ ಈ ಒಂದು ಪ್ರಶ್ನೆಗೆ ಇರತಕ್ಕಂತ ಅಂಕಗಳು 4 ಮಾರ್ಕ್ಸ್. ಓಕೆ, ನಿಮ್ಮ ಕ್ವೆಶ್ಚನ್ ನಂಬರ್ 29 ನೋಟ್ ಮೇಕಿಂಗ್ ಅಂತ ಹೇಳಿ. ಇಲ್ಲಿ ಒಂದು ಕ್ವೆಶ್ಚನ್ ಪೇಪರ್ ಕ್ವೆಶ್ಚನ್ ನೋಡುವ ಯಾವ್ದು ಇರುತ್ತೆ ಅಂತ ಹೇಳಿ. ಡೆಮೋಕ್ರಸಿ main question ಹೇಳಿದ್ರೆ read the following passage and make note by filling the boxes given below ಅಂತ ಇರ್ತದೆ. ಓಕೆ, read the following passage. ಕೆಳಗೆ ಒಂದು ಪ್ಯಾಸೇಜ್ ಇರ್ತದೆ. ಆ ಪ್ಯಾಸೇಜ್ ನಾವು ಓದ್ಕೋಬೇಕಾಗ್ತದೆ. and make note by filling the boxes given below. ನಂತರ ಇಲ್ಲಿ ಕೊಟ್ಟಿರತಕ್ಕಂತಹ ಬಾಕ್ಸ್ ನಾವು ಫಿಲ್ ಅಪ್ ಮಾಡ್ತಾ ಹೋಗಬೇಕಾದ್ರೆ ಈ ಟೋಟಲಿ 8 ಬಾಕ್ಸ್ ಇರ್ತದೆ. ಅಕಸ್ಮಾತ್ 8 ಬಾಕ್ಸ್ ಗಿಂತ ಜಾಸ್ತಿ ಬಾಕ್ಸ್ ಇತ್ತು ಅಂತ ಆದ್ರೆ ಆ 1 ಬಾಕ್ಸ್ ಇರಬಹುದು ಜಾಸ್ತಿ ಅಥವಾ 2 ಬಾಕ್ಸ್ ಇರಬಹುದು ಜಾಸ್ತಿ, 8 ಬಾಕ್ಸ್ ಇದೆ ಆ ಬಾಕ್ಸ್ ಗಳಿಗೆ ಉತ್ತರ ಅವರೇ ಪ್ರಿಂಟ್ ಮಾಡಿರ್ತಾರೆ. ಹಾಗಾದ್ರೆ ಖಾಲಿ ಬಾಕ್ಸ್ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಆ 8 ಬಾಕ್ಸ್ ಸಹ ನೀವು ಸರಿಯಾದ ಉತ್ತರ ಬರೀತು ಅಂತಂದ್ರೆ 4 ಅಂಕ ಬರ್ತದೆ. 1 ಬಾಕ್ಸ್ ಗೆ ಅರ್ಧ ಅಂಕದ ಹಾಗೆ ನೀವು ಈ ಒಂದು ಬಾಕ್ಸ್ ಚಿತ್ರ ಬರ್ಕೊಂಡ್ಬಿಟ್ಟು ನಂತರ ಉತ್ತರ ಬರೀತಾ ಹೋಗಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಕ್ವೆಶ್ಚನ್ ಆಗ್ತಿದೆ ಅಂತಂದ್ರೆ democracy is the rule by the people. It has 2 types, direct democracy and indirect democracy. Direct democracy was practiced in Greek city in the ancient times. Each citizen directly participated in the affairs of the state, but the modern states are populous and vast. It is not possible now, so they have adopted indirect democracy. In this setup, the citizens elect their representatives to look after the affairs of the state. ಅಂತ ಬಿಟ್ಟು ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ನ ಅರ್ಥ ಏನಪ್ಪಾ ಅಂತಂದ್ರೆ ಡೆಮೋಕ್ರಸಿ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಈ ಡೆಮೋಕ್ರಸಿ ಅಂತಂದ್ರೆ ಇಟ್ ಇಸ್ ರೂಲ್ಡ್ ಬೈ ದ ಪೀಪಲ್. ಜನರಿಂದ ಬಹುಶಃ ನಿಮಗೆ ಅಬ್ರಹಾಂ ಲಿಂಕನ್ ಒಂದು ಹೇಳಿಕೆ ಗೊತ್ತಿರಬಹುದು ಡೆಮೋಕ್ರಸಿ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಜನರಿಂದ ಜನರಿಗೋಸ್ಕರ ಇರತಕ್ಕಂತ ಸರ್ಕಾರ ಅಂತ ಬಿಟ್ಟು ಅದೇ ಅರ್ಥ ಕೊಡತಕ್ಕಂತ ಒಂದು ವಾಕ್ಯವಾಗಿದೆ. ಡೆಮೋಕ್ರಸಿ ಇಸ್ ದ ರೂಲ್ ಬೈ ದ ಪೀಪಲ್. ಜನರ ಒಂದು ಆಡಳಿತ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಹ್ಯಾಸ್ 2 ಟೈಪ್ಸ್. ಆ ಡೆಮೋಕ್ರಸಿನಲ್ಲೇ ನಾವು 2 ವಿಧ ಕಾಣಿ ಸಾಧ್ಯ ಉಂಟಾಗಿದೆ. ಯಾವ್ದಪ್ಪ ಅಂದ್ರೆ ಒಂದು ಡೈರೆಕ್ಟ್ ಡೆಮೋಕ್ರಸಿ, ಮತ್ತೊಂದು ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ನಮಗೆ ಹೇಳ್ತಾರೆ. ನಂತರ ಹೇಳ್ತಾರೆ ಆ ಒಂದು ರೀತಿಯ ಸರ್ಕಾರದಲ್ಲಿ ಯಾವ ರೀತಿಯ ಆಳ್ವಿಕೆ ಅಂತ ಹೇಳಿ. Direct democracy was practiced in Greek city in the ancient times. Direct democracy ಅಸ್ತಿತ್ವದಲ್ಲಿ ಇದ್ದದ್ದು ಯಾವಾಗಪ್ಪ ಅಂದ್ರೆ ಪ್ರಾಚೀನ ಕಾಲದಲ್ಲಿ. ಅದು ಸಹ ಗ್ರೀಸ್ ದೇಶದಲ್ಲಿ ಇರತಕ್ಕಂತ ಸಿಟಿ ಸ್ಟೇಟ್ಸ್ ಗಳಲ್ಲಿ ಅಂತ ನಮಗೆ ಹೇಳ್ತಾರೆ. ಆ ಸಿಟಿ ಸ್ಟೇಟ್ಸ್ ಗಳಲ್ಲಿ ಇದ್ದಂತ ಒಂದು ಜನಸಂಖ್ಯೆ ತುಂಬಾ ಕಡಿಮೆ, ಅದು ಎಲ್ಲಾ ಜನರು ಸಹ ಆ ಒಂದು ಆಡಳಿತದ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ರು. ಹಾಗಾಗಿ ಡೈರೆಕ್ಟ್ ಡೆಮೋಕ್ರಸಿ ಪ್ರಚಲಿತದಲ್ಲಿ ಇತ್ತು ಅಂತ ನಾವು ಹೇಳಬಹುದಾಗಿದೆ. ಹೇಳ್ತಾರೆ each citizen directly participated in the affairs of the state. ಪ್ರತಿಯೊಬ್ಬ ವ್ಯಕ್ತಿ ಸಹ ಆ ಸರ್ಕಾರದ ಆಡಳಿತದ ಒಂದು ವಿಷಯ ಸಂಬಂಧಪಟ್ಟಂತೆ ನೇರವಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು. ಎಲ್ಲಿ ಅಂದ್ರೆ ಡೈರೆಕ್ಟ್ ಡೆಮೋಕ್ರಸಿನಲ್ಲಿ. ಆದ್ರೆ ಈಗ ಏನಪ್ಪಾ ಆಗಿದೆ ಪರಿಸ್ಥಿತಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಬಟ್ ದ ಮಾಡರ್ನ್ ಸ್ಟೇಟ್ಸ್ ಆರ್ ಪಾಪ್ಯುಲಸ್ ಅಂಡ್ ವಾಸ್ಟ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದೇಶಗಳ ಒಂದು ಪರಿಸ್ಥಿತಿ ಏನಪ್ಪಾ ಆಗ್ತದೆ ಅಂತಂದ್ರೆ ದೇಶಗಳ ಒಂದು ವಿಸ್ತಾರ ಜಾಸ್ತಿ ಆಗ್ತಾ ಇದೆ. ವಿಸ್ತಾರ ಜಾಸ್ತಿ ಇದೆ, ಜೊತೆಗೆ ಪಾಪ್ಯುಲಸ್ ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಸಹ ಆ ಒಂದು ಆಡಳಿತದ ಕೆಲಸದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನಪ್ಪ ಮಾಡಿದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟು ಆ ಡೆಮೋಕ್ರಸಿಯಲ್ಲೇ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಬಿಟ್ಟು ಜಾರಿಗೆ ಮಾಡ್ಕೊಂಡಿದೀವಿ. ಹೇಳ್ತಾರೆ ಇಟ್ ಇಸ್ ನಾಟ್ ಪಾಸಿಬಲ್ ನೌ, ಸೊ ದೇ ಹ್ಯಾವ್ ಅಡಾಪ್ಟೆಡ್ ಇಂಡೈರೆಕ್ಟ್ ಡೆಮೋಕ್ರಸಿ. ಇಂಡೈರೆಕ್ಟ್ ಡೆಮೋಕ್ರಸಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಇಲ್ಲಿ ಆಡಳಿತ ಯಾವ್ದು ಇರುತ್ತೆ ಅಂತಂದ್ರೆ in this setup the citizens elect their representatives to look after the affairs of the state. ನಾವು ಏನಪ್ಪ ಮಾಡ್ತೀವಿ ಇಂಡೈರೆಕ್ಟ್ ಡೆಮೋಕ್ರಸಿನಲ್ಲಿ ನಮಗೆ ಬೇಕಾಗಿರತಕ್ಕಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ತೀವಿ. ಆ ಆಯ್ಕೆ ಆದಂತ ಅಭ್ಯರ್ಥಿ
ನಮಗೆ ಆಳ್ವಿಕೆ ಮಾಡುವ ಕೆಲಸ ಮಾಡ್ತಾನೆ. ರಾಜ್ಯ ಸರ್ಕಾರದಲ್ಲಿ ಇರಬಹುದಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಇರಬಹುದಾಗಿದೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು MLA ಗಳಿಗೆ ಆಯ್ಕೆ ಮಾಡಿ ಕಳಿಸ್ತೀವಿ. ಓಕೆ, ಕೇಂದ್ರಕ್ಕೆ ಸಂಬಂಧಪಟ್ಟಂತೆ MP ಗಳಿಗೆ ಆಯ್ಕೆ ಮಾಡಿಬಿಟ್ಟು ನಾವು ಕಳಿಸ್ತಾ ಹೋಗ್ತೀವಿ. ಇದು ಈ ಒಂದು ಪ್ಯಾಸೇಜ್ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಈಗ ಈ ಒಂದು ಮಾಹಿತಿಯನ್ನು ಆಧರಿಸಿಬಿಟ್ಟು ಹಿಂದೆಗಡೆ ಕೊಟ್ಟಿರತಕ್ಕಂತಹ ಆ ಬಾಕ್ಸಸ್ ಗಳನ್ನು ನಾವು ಫಿಲ್ ಅಪ್ ಮಾಡ್ತಾ ಹೋಗಬೇಕಾಗಿದೆ. ನೋಡ್ತಾ ಹೋಗೋಣಂತೆ ಆ ಬಾಕ್ಸಸ್ ಏನ್ ಕೊಟ್ಟಿದ್ದಾರೆ ಅಂತ, ಆ ಬಾಕ್ಸಸ್ ನಾವು ಏನು ಉತ್ತರ ಬರೀಬಹುದು ಅಂತ ನೋಡ್ತಾ ಹೋಗೋಣಂತೆ. ಇದೆ ಬಾಕ್ಸ್ ಚಿತ್ರ ನೋಡ್ತಾ ಹೋದಂತೆ ಇಲ್ಲಿ ಮೊದಲ ಬಾಕ್ಸ್ ಗೆ ನಾವೇನು ಉತ್ತರ ಫಿಲ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ. ನಾವು ಏನು ಉತ್ತರ ಬರೀಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ರೀತಿಯ ಒಂದು ಸಣ್ಣ ಸುಳುವು ಕೊಡ್ತಾರೆ. ನೋಡ್ತಾ ಹೋದಂತೆ ಡೆಮೋಕ್ರಸಿ ಈಸ್ ಅಂತ ಹೇಳಿದರೆ ಬಾಕ್ಸ್ ಖಾಲಿ ಇದೆ, ಆ ಬಾಕ್ಸ್ ನಾವು ಉತ್ತರ ತುಂಬಬೇಕಾಗಿದೆ. ನಿಮ್ಮ ಪ್ಯಾಸೇಜ್ ನ ಫಸ್ಟ್ ಸೆಂಟೆನ್ಸ್ ಇದೆ ಡೆಮೋಕ್ರಸಿ ಇಸ್ ದ ರೂಲ್ ಬೈ ದ ಪೀಪಲ್. ಈ ಫಸ್ಟ್ ಬಾಕ್ಸ್ ನಾವು ಬರಿತಾ ಹೋಗಬೇಕಾದ ಉತ್ತರ ರೂಲ್ ಬೈ ದ ಪೀಪಲ್. ರೂಲ್ ಬೈ ದ ಪೀಪಲ್ ಅಂತ ಬಿಟ್ಟು ನಾವು ಬರಿತಾ ಹೋಗಬೇಕಾದ್ರೆ. ನಂತರ ಈ ಡೆಮೋಕ್ರಸಿ ಸಂಬಂಧಪಟ್ಟಂತೆ ಮತ್ತೆ ಎರಡು ಬಾಕ್ಸ್ ಕೊಟ್ಟಿದ್ದಾರೆ, ಬಾಕ್ಸ್ ನಂಬರ್ 2 ಮತ್ತೆ ಬಾಕ್ಸ್ ನಂಬರ್ 3 ಅಂತ ಹೇಳಿ ಟೈಪ್ಸ್. ಈ ಡೆಮೋಕ್ರಸಿ ಅಲ್ಲಿ ಇರತಕ್ಕಂತಹ ವಿಧಗಳ ಬಗ್ಗೆ ನಾವು ಬರಿತಾ ಹೋಗಬೇಕಾದ್ರೆ ಯಾವ ವಿಧಗಳಲ್ಲಿ ಕೊಟ್ಟಿದ್ದಾರೆ ನಮಗೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ಅದು ಎರಡನೇ ಬಾಕ್ಸ್ ನಾವು ಬರಿತಾ ಹೋಗಬೇಕಾದ್ರೆ ಡೈರೆಕ್ಟ್, ಮೂರನೇ ಬಾಕ್ಸ್ ಬರಿತಾ ಹೋಗಬೇಕಾದ್ರೆ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿ. ಡೆಮೋಕ್ರಸಿ ಬರ್ತಕ್ಕಂಥ ಟೈಪ್ಸ್. ಓಕೆ, ಎರಡು ಟೈಪ್ಸ್ ಗಳು ಬಾಕ್ಸ್ ನಂಬರ್ 2 ಬಾಕ್ಸ್ ನಂಬರ್ 3. ಬಾಕ್ಸ್ ನಂಬರ್ 2 ಬರೆದಿದ್ದೀವಿ ಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿ, 3 ಬರೆದಿದ್ದೀವಿ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿ. ನಂತರ ಈಗ ಈ ಡೈರೆಕ್ಟ್ ಡೆಮೋಕ್ರಸಿ ಸಂಬಂಧಪಟ್ಟಂತೆ ಎರಡು ಬಾಕ್ಸ್ ನಾವು ಉತ್ತರ ಫಿಲ್ ಅಪ್ ಮಾಡಬೇಕಾಗಿದೆ. ಬಾಕ್ಸ್ ನಂಬರ್ 4 ಬಾಕ್ಸ್ ನಂಬರ್ 5 ನೋಡ್ತಾ ಬಂದ್ರೆ ಅದಕ್ಕೆ ಏನು ಕೊಟ್ಟಿರೋದು ಪ್ರಾಕ್ಟೀಸ್ ಇನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಡೈರೆಕ್ಟ್ ಡೆಮೋಕ್ರಸಿ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತ ನಾವು ಬರಿತಾ ಹೋಗಬೇಕಾದ್ರೆ ಎಲ್ಲಿ ಅಸ್ತಿತ್ವದಲ್ಲಿತ್ತು? ಗ್ರೀಕ್ ಸಿಟಿಯಲ್ಲಿ, ಏನ್ಷಿಯಂಟ್ ಗ್ರೀಕ್ ಸಿಟಿ ಅಂತ ನಿಮಗೆ ಕೊಟ್ಟಿದ್ದಾರೆ. ಪ್ರಾಚೀನ ಕಾಲದ ಓಕೆ ಗ್ರೀಕ್ ಸಿಟಿ. ನಂತರ ಗ್ರೀಕ್ ಸಿಟಿ ಆದ ನಂತರ ಇಂದ ಅಂತ ಹೇಳಿದರೆ ಯಾವ ಸಮಯದಲ್ಲಿ ಅಂತ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾದ್ರೆ ಏನ್ಷಿಯಂಟ್ ಟೈಮ್ಸ್ ಅಂತ ಹೇಳಿ ನಾವು ಬರಿತಾ ಹೋಗಬೇಕಾದ್ರೆ ಏನ್ಷಿಯಂಟ್ ಡೈರೆಕ್ಟ್ ಡೆಮೋಕ್ರಸಿ ಸಂಬಂಧಪಟ್ಟಂತೆ ಬಾಕ್ಸ್ ನಂಬರ್ 4 ಬಾಕ್ಸ್ ನಂಬರ್ 5 ಉತ್ತರ ಬರೆದಿದೆ. ಇಲ್ಲಿ ಪ್ರತಿಯೊಂದು ಬಾಕ್ಸ್ ಗೆ ಸರಿಯಾದ ಉತ್ತರ ಬರೀತು ಅಂತಂದ್ರೆ ಅರ್ಧ ಅರ್ಧ ಅಂಕ ಬರ್ತಾ ಹೋಗ್ತದೆ. ಮೊದಲನೇ ಬಾಕ್ಸ್ ಗೆ ಉತ್ತರ ತುಂಬಿದೀವಿ, ಅರ್ಧ ಅಂಕ ಬಂತು. ಎರಡು ಮತ್ತೆ ಮೂರನೇ ಬಾಕ್ಸ್ ಗೆ ಮತ್ತೆ ಉತ್ತರ ತುಂಬಿದೀವಿ, ಮತ್ತೆ 1 ಮಾರ್ಕ್ ಇದೆ, 1.5 ಆಯ್ತು. ಇಲ್ಲಿ 4 ಮತ್ತೆ 5 ಗೆ ತುಂಬಿದೀವಿ, ಮತ್ತೊಂದು ಮಾರ್ಕ್ ಇದೆ, ಟೋಟಲ್ 2.5 ಆಯ್ತು. ಈಗ ಇಲ್ಲಿ ಮತ್ತೆ 3 ಬಾಕ್ಸ್ ಗೆ ಉತ್ತರ ಬರೀಬೇಕಾದ್ರೆ 1.5 ಮಾರ್ಕ್ಸ್. ಓಕೆ, ನೋಡ್ತಾ ಹೋದ್ರೆ ಈಗ
ಬಾಕ್ಸ್ ನಂಬರ್ 6, 7 ಮತ್ತೆ 8 ಇದು ಇಂಡೈರೆಕ್ಟ್ ಡೆಮೋಕ್ರಸಿ ಸಂಬಂಧಪಟ್ಟಂತೆ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಇಂಡೈರೆಕ್ಟ್ ಡೆಮೋಕ್ರಸಿ ಸಂಬಂಧಪಟ್ಟಂತೆ ನಮಗೆ ಇಲ್ಲಿ ಕ್ಲೂ ಕೊಡ್ತಾರೆ, ದ ಸಿಟಿಸನ್ಸ್ ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ, ಎಲೆಕ್ಟ್ ದೇರ್ ಅಂತ ಇದೆ ಅಷ್ಟೇ. ನಾವು ಮುಂದೆ ಬರೀತಾ ಹೋಗ್ಬೇಕಾದ್ರೆ ಬಾಕ್ಸ್ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಅಂತ ಬರೀತಾ ಹೋಗ್ಬೇಕಾದ್ರೆ ರೆಪ್ರೆಸೆಂಟೇಟಿವ್ಸ್ ಜನರು ಯಾರಿಗೆ ಆಯ್ಕೆ ಮಾಡ್ತಾರೆ, ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ ರೆಪ್ರೆಸೆಂಟೇಟಿವ್ಸ್. ಅಂದ್ರೆ ಇಲ್ಲಿ ಯಾತಕ್ಕೆ ಅಂತ ಮುಂದಿನ ಮಾರ್ಕ್ಸ್ ನಾವು ಬರ್ತಾ ಹೋಗ್ಬೇಕಾದ್ರೆ ಟು ಲುಕ್ ಆಫ್ಟರ್, ಏನ್ ಲುಕ್ ಆಫ್ಟರ್ ಏನ್ ನೋಡ್ಕೋಬೇಕಾದ್ರೆ ದ ಅಫೇರ್ಸ್. ಅಫೇರ್ಸ್ ಅಂತಂದ್ರೆ ಸರ್ಕಾರದ ಆಗುಹೋಗುಗಳು ಅಥವಾ ಆಡಳಿತ. ದ ಅಫೇರ್ಸ್ ಆಫ್ ಅಂತ ಹೇಳಿದರೆ ಎಲ್ಲಿನ ಆಗುಹೋಗುಗಳು ಎಲ್ಲಿನ ಆಡಳಿತ ನೋಡ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ದ ಸ್ಟೇಟ್, ರಾಜ್ಯದ್ದು, ದೇಶದ್ದು, ಬೇರೆ ಯಾವುದೊಂದು ಆಫೀಸ್ದು ಕಾಲೇಜ್ ಅಂತಲ್ಲ, ಸ್ಟೇಟ್ ರಾಜ್ಯದ ಆಡಳಿತ ನೋಡ್ಕೊಂಡು ಹೋಗ್ಲಿಕ್ಕೆ ನಾವು ಈ ಒಂದು ರೆಪ್ರೆಸೆಂಟೇಟಿವ್ಸ್ ಗಳಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಹೋಗ್ತೀವಿ. ಈ ರೀತಿ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು 5-6 ಸೆಂಟೆನ್ಸಸ್ ಇರಬಹುದಾಗಿದೆ. ಆ 5-6 ಸೆಂಟೆನ್ಸ್ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ ಕ್ಲೀನ್ ಆಗಿ ಓದಿ ಅರ್ಥ ಮಾಡ್ಕೋಬೇಕಾಗುತ್ತದೆ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ಬಾಕ್ಸಸ್ ಚಿತ್ರ ಬರ್ಕೋಬೇಕಾದ್ರೆ ಖಾಲಿ ಬಾಕ್ಸ್ಗೆ ಉತ್ತರ ತುಂಬಾ ಹೋಗಬೇಕಾದ್ರೆ ಉತ್ತರಕ್ಕೆ ಮತ್ತೆ ಎಲ್ಲೂ ಸಹ ಹುಡುಕಾಡ ಅವಶ್ಯಕತೆ ಇಲ್ಲ, ಪ್ಯಾಸೇಜ್ ಅಲ್ಲೇ ಇರ್ತದೆ. ಓಕೆ, ಇದು ಮತ್ತೆ ನಿಮ್ಮ ಆಕ್ಚುಲಿ ಹಳೆಯ ಕ್ವಶನ್ ಪೇಪರ್ ಪ್ಯಾಟರ್ನ್ ನಲ್ಲಿ ಬೈ ಡ್ರಾಯಿಂಗ್ ಅಂಡ್ ಫಿಲ್ಲಿಂಗ್ ಇನ್ ದ ಬಾಕ್ಸಸ್ ಅಂತ ಹೇಳ್ತಾ ಇದ್ರು. ಕಂಪಲ್ಸರಿ ಆಗಿ ನೀವು ಬಾಕ್ಸ್ ಚಿತ್ರ ಬರೀಲೇಬೇಕಾಗಿತ್ತು, ಅಂದ್ರೆ ಖಾಲಿ ಬಾಕ್ಸ್ಗೆ ಉತ್ತರ ಬರೀಬೇಕಾಗಿತ್ತು. ಆದ್ರೆ ಈ ಒಂದು ಲಾಸ್ಟ್ ಇಯರ್ ಇಂದ 24 ಇಸ್ವಿಯ ಕ್ವಶನ್ ಪೇಪರ್ ಇಂದ ಬಾಕ್ಸ್ ಚಿತ್ರ ಬರೆಯ ಅವಶ್ಯಕತೆ ಇಲ್ಲ. ಆದ್ರೂ ಸಹ ಈ ಬಾಕ್ಸ್ ಒಂದು ಚಿತ್ರ ಬರ್ಬಿಟ್ಟು ನೀವು ಉತ್ತರ ಬರೀತು ಅಂದ್ರೆ ತುಂಬಾ ಚೆನ್ನಾಗಿರ್ತದೆ. ಒಂದು ಪೆನ್ಸಿಲ್, ಒಂದು ಸ್ಕೇಲ್ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ ಯಾವ ರೀತಿ ಬಾಕ್ಸ್ ಚಿತ್ರ ಇರ್ತದೆ ಅದೇ ರೀತಿಯ ಬಾಕ್ಸ್ ಚಿತ್ರ ಬರೀರಿ. ನಂತರ ಆ ಪ್ಯಾಸೇಜ್ ಅಲ್ಲಿ ಇರತಕ್ಕಂತ ಉತ್ತರ ಆ ಬಾಕ್ಸ್ ಸಂಬಂಧಪಟ್ಟಂತೆ ಏನ್ ಬರೀಬೇಕು ಬರೀತಾ ಹೋಯ್ತು ಅಂದ್ರೆ 4 ಗಂಟೆಗೆ 4 ಅಂಕ ಡೆಫಿನೆಟ್. ತುಂಬಾ ಈಸಿ ಆಗಿ ನಿಮ್ಮ ಕ್ವಶನ್ ಪೇಪರ್ ಅತ್ಯಂತ ಸರಳವಾಗಿರತಕ್ಕಂತ ಪ್ರಶ್ನೆ, ಮತ್ತೆ 4ಕ್ಕೆ 4 ಮಾರ್ಕ್ಸ್ ನಾವು ಸ್ಕೋರ್ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಕ್ವಶನ್ ಪೇಪರ್ ನಾವು ಎಕ್ಸಾಂಪಲ್ಸ್ ನೋಡ್ಕೊಂಡ್ರೆ ನಮಗೆ ಇದ್ರ ಬಗ್ಗೆ ಇನ್ನು ಮಾಹಿತಿ ಚೆನ್ನಾಗಿ ಸಿಗುತ್ತದೆ. ಇವತ್ತಿಗೆ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.